ಮೂರು ಬಿಟ್ಟ ಸರ್ಕಾರ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವ ಪ್ರಜಾ ಸರ್ಕಾರ. ಇಂದು ಚುನಾಯಿತ ಪ್ರಜಾಪ್ರತಿನಿಧಿಗಳೇ ನ್ಯಾಯಯುತವಾದ ವಿಧಾನಸೌಧದಲ್ಲಿ ಕುಳಿತು ಬಡವರ ಕಷ್ಟ ಆಲಿಸುವುದನ್ನ ಬಿಟ್ಟು ಬೆತ್ತಲ ಸಿನಿಮಾ ನೋಡಿ ಕತ್ತಲಲ್ಲಿ ಮತ್ತೊಬ್ಬ ಹೆಂಡರ ಜೊತೆ ಸರಸವಾಡುವ ಶಾಸಕರ ತಲೆಗೊಂದು ಮಂತ್ರಿ ಸ್ಥಾನ. ಇದರಿಂದ ರಕ್ಷಿಸಿಕೊಳ್ಳಲು ಜಾತಿ ಎಂಬ ಕವಚ. ಇನ್ನು ಸರ್ಕಾರದ ಕೆಲಸ ದೇವರ ಕೆಲಸವೆಂಬ ಕಾರ್ಯಾಂಗದಲ್ಲಿ ಕಪಟ ಅಧಿಕಾರಿಗಳು ಲಂಚವೆಂಬ ಮಂಚವನ್ನೇರೆ ಮೂರಂತಸ್ತಿನ ಮಾಡಿಯ ಮೇಲೆ ಹಾಯಾಗಿ ಬಡವರ ರಕ್ತ ಏರುತ್ತಿರುವಾಗ ನ್ಯಾಯ ದೇವತೆ ಈ ಕರ್ಮವನ್ನ ನೋಡಲಾಗದೆ ಕಣ್ಣು ಮುಚ್ಚಿ ಕುಳಿತಿರುವಳು. ಅಂದಾಗ ಬಡವರಿಗೆಲ್ಲಿದೆ ನ್ಯಾಯ? ನೇಗಿಲ ಯೋಗಿಯ ನೇಣಿಗೆ ಹಾಕಿ ಅವರ ಸಮಾಧಿಯ ಮೇಲೆ ರಾಜಕೀಯ ಮಾಡಿ ಬದುಕುವ ಬಂಡ ಬದ್ಮಾಶರಿಗೆ ನೀತಿ ತತ್ವೋಪದೇಶ ಬೋಧಿಸಿದರೆ ಉತ್ತಮರಾಗುವವರು ಯಾರೂ ಇಲ್ಲ. ಕಲಿಯುಗದಲ್ಲಿ ಅಸತ್ಯ, ಅಧರ್ಮ, ಅನೀತಿಯ ಬೀಜ ಬಿತ್ತಿ ಆ ಮರದ ನೇಳಿನಲ್ಲಿ ಬದುಕುವ ಬಂಡ ಬದ್ಮಾಶರಿಗೆ ಮಿಂಡ ಹುಲಿಯಾಗಿಯೇ ಕ್ರಾಂತಿಯ ಸೇಡೆಂಬ ರೋಷಾಗ್ನಿ ಜ್ವಾಲೆಯಾಗಿ ಈ ಭಾರ್ಗವನ ಬ್ರಹ್ಮಾಂಡದಲ್ಲಿ ಶ್ರೀಮಂತರನ್ನ ಸುಟ್ಟು ಹಾಕುತ್ತಿದೆ. ಈ ಭಾರ್ಗವ ಒಲಿದರೆ ಶಿವನ ಸ್ವರೂಪ.